ಆಕಾಶ ಮಹಾ ಆಕಾಶಗಳನ್ನು ದಾಟಿ ಹೋಗಿ ತಂದೆಯಾದ ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿರುವ ನಮ್ಮ ಮಹಾಯಾಜಕನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಜೀವಿಸಿದ ಆತನ ಜೀವಮಾನದ ಕೊನೆಯ ವಾರದಲ್ಲಿ ಕೆಲವು ಸಂದರ್ಭಗಳಲ್ಲಿ ಕಂಡುಬಂದಿರುವ ವಸ್ತ್ರಗಳ ಕುರಿತು ಸತ್ಯವೇದದಲ್ಲಿ ಉಲ್ಲೇಖಿಸಲಾಗಿದೆ. ಅವುಗಳಲ್ಲಿ 2 ಭಾಗಗಳಲ್ಲಿ 2 ವಸ್ತ್ರಗಳ ಕುರಿತು ಧ್ಯಾನ ಮಾಡುತ್ತಾ ಬಂದಿರುತ್ತೇವೆ. ಈ ದಿನ ಇನ್ನೊಂದು ವಸ್ತ್ರದ ಕುರಿತು ಆಲೋಚನೆ ಮಾಡುತ್ತಾ ನಮ್ಮ ಅಧ್ಯಯನವನ್ನು ಮುಂದುವರಿಸೋಣ. ಕರ್ತನಲ್ಲಿ ಪ್ರಿಯರೇ, ಈ ದಿನ ಓದಿರುವಂತಹ ವಾಕ್ಯ ಭಾಗದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ರೋಮಾಯ ಸಿಪಾಯಿಗಳು ಬಂಧಿಸಿ ಗೆತ್ಸೆಮನೆ ತೋಟದಿಂದ ಮಹಾಯಾಜಕನಾಗಿದ್ದ ಕಾಯಫನ ಬಳಿಗೆ ಕರೆದುಕೊಂಡು ಹೋಗಿ ವಿಚಾರಣೆಗಾಗಿ ಕಾಯಫನ ಮುಂದೆ ನಿಲ್ಲಿಸಿದರು. ಆ ಸಂದರ್ಭದಲ್ಲಿ ಮಹಾಯಾಜಕನಾಗಿದ್ದ ಕಾಯಫನು ಯೇಸು ಸ್ವಾಮಿಯನ್ನು, ನೀನು ದೇವರ ಮಗನೋ ಎಂಬುದಾಗಿ ಪ್ರಶ್ನಿಸಿದನು. ಅದಕ್ಕೆ ನಮ್ಮ ಕರ್ತನಾದ ಯೇಸು ಸ್ವಾಮಿ, ಹೌದು ಎಂಬುದಾಗಿ ಉತ್ತರಿಸಿದನು. ಆಗ ಯೇಸುವಿನ ಉತ್ತರವನ್ನು ಆಲಿಸಿದಂಥ ಮಹಾಯಾಜಕನಾದ ಕಾಯಫನು ಕೋಪದಿಂದ, ಆವೇಶದಿಂದ ತನ್ನ ವಸ್ತ್ರಗಳನ್ನು ಹರಕೊಂಡನು ಎಂಬುದಾಗಿ ಓದಿ ಕೇಳಿಸಿಕೊಂಡಿದ್ದೇವೆ. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಆತನ ಕೊನೆಯ ವಾರದಲ್ಲಿ ಕಂಡುಬರುವ 3ನೇ ವಸ್ತ್ರ ಯಾವುದೆಂದರೆ ಅದುವೇ ಈ ಮಹಾಯಾಜಕನು ಹರಿದುಕೊಂಡಂಥ ವಸ್ತ್ರ. ಈ ಮಹಾಯಾಜಕನು ಹರಿದುಕೊಂಡಂಥ ವಸ್ತ್ರ ನಮಗೆ ಕಲಿಸಿಕೊಡುವಂಥ ಆತ್ಮಿಕ ಪಾಠವೇನು ಎಂಬುದನ್ನು ಈ ದಿನ ಸ್ವಲ್ಪ ಹೊತ್ತು ಧ್ಯಾನಿಸೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ರಿಂದ 16 ವಚನಗಳಲ್ಲಿ ಗಮನಿಸುವುದಾದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಮಹಾಯಾಜಕನಾಗಿ ಹೋತ ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ತನ್ನ ಸ್ವಂತ ರಕ್ತವನ್ನು ತೆಗೆದುಕೊಂಡು ಪರಲೋಕವೆಂಬ ದೇವಾಲಯದಲ್ಲಿ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸಿ ನಮ್ಮನ್ನು ಪಾಪ ಶಾಪಗಳಿಂದಲೂ ನಿತ್ಯವಾದ ಮರಣದಿಂದಲೂ ವಿಮೋಚಿಸಿದ್ದಾನೆ ಎಂಬುದಾಗಿ ತಿಳಿಸಲಾಗಿದೆ. ಪ್ರಿಯರೇ, ಇಲ್ಲಿ ಒಂದು ಪ್ರಶ್ನೆ ನಮ್ಮ ತಲೆಯಲ್ಲಿ ಹುಟ್ಟಿಕೊಳ್ಳುವಂಥದ್ದಾಗಿದೆ. ಅದೇನೆಂದರೆ, ಆ ದಿನಗಳಲ್ಲಿ ಕರ್ತನ ಸನ್ನಿಧಿಯಲ್ಲಿ ಮಹಾಯಾಜಕನಾಗಿ ಸೇವೆ ಸಲ್ಲಿಸುವುದಕ್ಕೋಸ್ಕರ ಈಗಾಗಲೇ ಕಾಯಫನು ನೇಮಿಸಲ್ಪಟ್ಟಿದ್ದನು ಎಂಬುದನ್ನು ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯ 3ನೇ ವಚನದಲ್ಲಿ ಉಲ್ಲೇಖಿಸಲಾಗಿದೆ. ಈಗಾಗಲೇ ಕಾಯಫನು ಒಬ್ಬ ಮಹಾಯಾಜಕನಾಗಿ ಕರ್ತನ ಸನ್ನಿಧಿಯಲ್ಲಿ ಸೇವೆ ಸಲ್ಲಿಸುತ್ತಿರುವಾಗ ಯೇಸು ಕ್ರಿಸ್ತನು ಮಹಾಯಾಜಕನಾಗಿ ಶಿಲುಬೆಯ ಮೇಲೆ ಹೇಗೆ ವಿಮೋಚನೆಯ ಕಾರ್ಯವನ್ನು ನೆರವೇರಿಸುವುದಕ್ಕೆ ಸಾಧ್ಯವಾಯಿತು? ಹೇಗೆ ಒಂದು ದೇಶಕ್ಕೆ ಒಂದೇ ಸಂದರ್ಭದಲ್ಲಿ 2 ಪ್ರಧಾನಮಂತ್ರಿಗಳು ಪದವಿಯಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲವೋ ಹಾಗೆ ಒಂದೇ ಸಂದರ್ಭದಲ್ಲಿ 2 ಮಹಾಯಾಜಕರು ಪದವಿಯಲ್ಲಿರಲು ಸಾಧ್ಯವಿಲ್ಲ. ಒಬ್ಬರು ತಮ್ಮ ಪದವಿಗೆ ರಾಜೀನಾಮೆ ಕೊಟ್ಟಾಗ ಮಾತ್ರ ಇನ್ನೊಬ್ಬರು ಆ ಪದವಿಯಲ್ಲಿ ಬಂದು ಅಧಿಕಾರ ವಹಿಸಲು ಸಾಧ್ಯ. ಇದು ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. ಹಾಗಾದರೆ ಕಾಯಫನು ಮಹಾಯಾಜಕನಾಗಿದ್ದ ಸಂದರ್ಭದಲ್ಲಿಯೇ ಯೇಸು ಸ್ವಾಮಿ ಮಹಾಯಾಜಕನಾಗಿ ಹೇಗೆ ವಿಮೋಚನೆಯ ಕಾರ್ಯವನ್ನ ನೆರವೇರಿಸಿದನು? ಅದು ಹೇಗೆ ಸಾಧ್ಯವಾಯಿತು ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ, ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಸಂಗತಿಯುಂಟು. ಅದೇನೆಂದರೆ, ಮಹಾಯಾಜಕನಾಗಿದ್ದ ಕಾಯಫನು ಯೇಸು ಸ್ವಾಮಿಯ ವಿಚಾರಣೆಯ ಸಂದರ್ಭದಲ್ಲಿ ಕೋಪದಿಂದ ತನ್ನ ವಸ್ತ್ರಗಳನ್ನು ಹರಕೊಂಡನು ಎಂಬುದನ್ನು ಈ ದಿನದ ವಾಕ್ಯ ಭಾಗದಲ್ಲಿ ಕೇಳಿಸಿಕೊಂಡಿದ್ದೇವೆ. ಪ್ರಿಯರೇ, ವಾಸ್ತವವಾಗಿ ಯಾಜಕಕಾಂಡ ಪುಸ್ತಕ 21ನೇ ಅಧ್ಯಾಯ 10ನೇ ವಚನದಲ್ಲಿ ತಿಳಿಸಿರುವ ಪ್ರಕಾರ ಒಬ್ಬ ಮಹಾಯಾಜಕನು ದುಃಖ ಸೂಚನೆಗಾಗಿಯಾಗಲಿ ಅಥವಾ ಆವೇಶದಿಂದಾಗಿಯಾಗಲಿ ತನ್ನ ವಸ್ತ್ರಗಳನ್ನು ಹರಿದುಕೊಳ್ಳಬಾರದು. ಒಂದು ವೇಳೆ ಹಾಗೇನಾದರೂ ಆ ಮಹಾಯಾಜಕನು ತನ್ನ ವಸ್ತ್ರಗಳನ್ನು ಹರಿದುಕೊಳ್ಳುವುದಾದರೆ ಅವನು ದೇವರ ನಿಯಮವನ್ನು ಉಲ್ಲಂಘಿಸಿದವನಾದ್ದರಿಂದ ತನ್ನ ಮಹಾಯಾಜಕ ಸ್ಥಾನದಿಂದ ಉಚ್ಚಾಟಿಸಲ್ಪಡುತ್ತಿದ್ದನು. ಅಥವಾ ಆ ರೀತಿಯಾಗಿ ತನ್ನ ವಸ್ತ್ರಗಳನ್ನು ಹರಿದುಕೊಳ್ಳುವುದರಿಂದ ಅವನು ತನ್ನ ಮಹಾಯಾಜಕ ಸ್ಥಾನಕ್ಕೆ ಸ್ವಯಂ ನಿವೃತ್ತಿ ಘೋಷಿಸಿದಂತೆ ಪರಿಗಣಿಸಲಾಗುತ್ತಿತ್ತು. ಪ್ರಿಯರೇ, ಯಾವಾಗ ಕಾಯಫನು ಆವೇಶದಿಂದ ತನ್ನ ವಸ್ತ್ರಗಳನ್ನು ಹರಿದುಕೊಂಡನೋ ಆಗ ದೇವರು ಅವನನ್ನು ಮಹಾಯಾಜಕ ಸ್ಥಾನದಿಂದ ಪದಚ್ಯುತಿಗೊಳಿಸಿ ಆ ಸ್ಥಾನಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಮಹಾಯಾಜಕನನ್ನಾಗಿ ನೇಮಿಸಿದನು. ಮನುಷ್ಯರ ಕೋಪವನ್ನು ದೇವರು ತನ್ನ ಘನ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಸಾಧನವನ್ನಾಗಿ ಉಪಯೋಗಿಸಿಕೊಳ್ಳುತ್ತಾನೆ ಎಂಬುದಾಗಿ ಕೀರ್ತನೆಗಳ ಪುಸ್ತಕ 76 10ನೇ ವಚನದಲ್ಲಿ ತಿಳಿಸಲಾಗಿದೆ.
ಕಾಯಫನ ಬದಲಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಹಾಯಾಜಕನಾಗಿ ಹೋತ ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ತನ್ನ ಸ್ವಂತ ರಕ್ತವನ್ನು ತೆಗೆದುಕೊಂಡು ಪರಲೋಕವೆಂಬ ದೇವಾಲಯವನ್ನು ಸೇರಿ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸಿದನು. ಶಾಶ್ವತವಾಗಿ ನಿಲ್ಲುವಂಥ ಒಂದೇ ಯಜ್ಞವನ್ನು ಒಂದೇ ಸಾರಿ ಸಮರ್ಪಿಸಿ ಲೋಕದ ಎಲ್ಲ ಜನರ ಪಾಪಗಳನ್ನು ಪರಿಹರಿಸಿಬಿಟ್ಟನು. ಎಂಥ ಅದ್ಭುತವಾದ ದೇವರು ನಮ್ಮ ದೇವರು! ಇಂಥ ಮಹಾಯಾಜಕನನ್ನು ಹೊಂದಿರುವ ನಾವೇ ಭಾಗ್ಯವಂತರು. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಪರಲೋಕದ ಸರ್ವಶಕ್ತನಾದ ತಂದೆಯಾದ ದೇವರೇ, ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಮಹಾಯಾಜಕನು, ನಮ್ಮ ವಿಮೋಚಕನು, ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದಂಥ ನಾಮದಲ್ಲಿ ನಿಮ್ಮನ್ನು ವಂದಿಸಿ ಸ್ತುತಿಸಿ ಹಾಡಿ ಹೊಗಳುವಂಥವರಾಗಿದ್ದೇವೆ. ಕರ್ತನೆ, ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತಾಡುತ್ತಾ ಬಂದಂಥ ರೀತಿಗಾಗಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ಹೌದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಮಹಾಯಾಜಕನಾಗಿ ಹೋತ ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ತನ್ನ ಸ್ವಂತ ರಕ್ತವನ್ನು ತೆಗೆದುಕೊಂಡು ಒಂದೇ ಸಾರಿ ಪರಲೋಕವೆಂಬ ದೇವಾಲಯವನ್ನು ಪ್ರವೇಶಿಸಿ ನಮ್ಮ ಪಾಪ ಶಾಪ ನಿತ್ಯವಾದಂಥ ಮರಣಗಳಿಂದ ನಮ್ಮನ್ನು ಬಿಡಿಸಿ ನಿನ್ನ ಮಕ್ಕಳಾಗುವಂಥ ಸೌಭಾಗ್ಯಕ್ಕೆ ನಮ್ಮನ್ನು ನಡೆಸಿದ್ದಾನೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಅನಾದಿ ಕಾಲದ ಈ ನಿನ್ನ ಸಂಕಲ್ಪಕ್ಕಾಗಿ ನೀನು ನೆರವೇರಿಸಿದಂಥ ಈ ಕಾರ್ಯಗಳಿಗಾಗಿ ನಾವು ನಿಮ್ಮನ್ನು ವಂದಿಸುವಂತವರಾಗಿದ್ದೇವೆ. ಕರ್ತನೆ, ಈ ಲೋಕದಲ್ಲಿ ನಿನ್ನ ಮಕ್ಕಳಾಗಿರುವಂಥ ನಾವು ನಿನ್ನ ಉಪಕಾರಗಳನ್ನು ಸ್ಮರಿಸುತ್ತಾ, ನಿನ್ನ ಆಶೀರ್ವಾದಗಳನ್ನು ನೆನೆಸುತ್ತಾ, ನಿನ್ನ ವಿಮೋಚನಾ ರಕ್ಷಣಾ ಕಾರ್ಯವನ್ನ ನಿತ್ಯವೂ ಸಾರುತ್ತಾ ನಿನ್ನ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಬಾಳ್ಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹ ಮಾಡು. ಮತ್ತೊಮ್ಮೆ ಈ ದಿನ ಈ ವಾಕ್ಯಗಳನ್ನು ಆಲಿಸುತ್ತಿರುವಂತ ಪ್ರಿಯರೆಲ್ಲರನ್ನ ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಪ್ರತಿಯೊಬ್ಬೊಬ್ಬರನ್ನ ಹೆಸರೆಸರಾಗಿ ನಿನ್ನ ಆಶೀರ್ವಾದ ಮಾಡು. ಅವರು ಹಾದು ಹೋಗುತ್ತಿರುವಂತ ಕಣ್ಣೀರಿನ ಮಾರ್ಗದಲ್ಲಿ, ಇಕ್ಕಟ್ಟಿನ ದಾರಿಯಲ್ಲಿ ನೀನು ಹತ್ತಿರವಿದ್ದು ವಿಶೇಷ ಸಹಾಯಕನಾಗಿದ್ದು ನಿನ್ನ ಮಕ್ಕಳಿಗೆ ಬೇಕಾದಂತ ಸಮಯೋಚಿತವಾದಂಥ ಆಲೋಚನೆಗಳನ್ನ, ಮಾರ್ಗದರ್ಶನಗಳನ್ನ ಅನುಗ್ರಹ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಮತ್ತೊಮ್ಮೆ ಈ ದಿನದ ನಮ್ಮೆಲ್ಲ ಸೇವಾ ಕಾರ್ಯಗಳನ್ನ ಆಶೀರ್ವಾದ ಮಾಡು. ನೀನು ಮಹಿಮೆ ಹೊಂದು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್.